Welcome to Commerce classes. BCom or BBA or PUC ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಅಥವಾ ಸ್ಟಾಟಿಸ್ಟಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ಮ್ಯಾಟ್ರಿಕ್ಸ್ ಅನ್ನೋ ಒಂದು ಚಾಪ್ಟರ್ಸ್ ನ ಕಲಿತಾ ಹೋಗ್ತೀವಿ. ಈ ಮ್ಯಾಟ್ರಿಕ್ಸ್ ಗೆ ರಿಲೇಟೆಡ್ ಆಗಿ ನಾವು ಆಲ್ರೆಡಿ ಬೇಸಿಕ್ 3 to 4 ವಿಡಿಯೋಸ್ ಅಪ್ಲೋಡ್ ಆಗಿದೆ. ಹಾಗೇನೆ ಪ್ರಾಬ್ಲಮ್ಸ್ ಕೂಡ ನಾವು ಯಾವ ರೀತಿ ಮಾಡಬೇಕು ಅಂತ ಬೇಸಿಕ್ ಪ್ರಾಬ್ಲಮ್ಸ್ ಅಪ್ಲೋಡ್ ಆಗಿದೆ. ಆ ಒಂದು ಎಲ್ಲಾ ವಿಡಿಯೋಸ್ಗಳು ಕೂಡ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ಸಿಗುತ್ತೆ. ನಾನು ಆ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇವತ್ತು ನಾವು ಒಂದು 3 ಮ್ಯಾಟ್ರಿಕ್ಸ್ ಇರೋದನ್ನ ತಗೊಂಡಿದ್ದೀನಿ. ಒಂದು ಈಕ್ವೇಶನ್ ಇದ್ರೆ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಫೋರ್ತ್ ಪ್ರಾಬ್ಲಮ್, ಎ ಒಂದು ಮ್ಯಾಟ್ರಿಕ್ಸ್ ಇದೆ, ಬಿ ಅನ್ನೋದು ಒಂದು ಮ್ಯಾಟ್ರಿಕ್ಸ್ ಇದೆ, ಸಿ ಅನ್ನೋದು ಒಂದು ಮ್ಯಾಟ್ರಿಕ್ಸ್ ಇದೆ. ಏನ್ ಇಲ್ಲಿ ಕೇಳಿದ್ದಾರೆ, ಫೈಂಡ್ 3a minus 4b plus 2c. 3a minus 4b plus 2c ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ. ನಾವು ಈ ಈಕ್ವೇಶನ್ಗೆ ಈ ಮ್ಯಾಟ್ರಿಕ್ಸ್ ಅನ್ನ ಹಾಕ್ಬೇಕಾಗತ್ತೆ. ಸೊಲ್ಯೂಷನ್ 3a minus 4b plus 2c equals 3 as it is ಆಗಿ ತಗೊಂಡಿದ್ದೀನಿ. ಈಕ್ವೇಶನ್ ಪ್ರಕಾರ a ಇರೋ ಜಾಗದಲ್ಲಿ a ಮ್ಯಾಟ್ರಿಕ್ಸ್ ಅನ್ನ ತಗೋಬೇಕು. 1 minus 3 1 3 2 minus 2 ಮೈನಸ್ ಈಕ್ವೇಶನ್ ಅಲ್ಲಿ minus 4b ಇದೆ. 4b ಜಾಗದಲ್ಲಿ b ಮ್ಯಾಟ್ರಿಕ್ಸ್ ನ ತಗೊಳ್ತಾ ಇದ್ದೀನಿ. 1 0 4 minus 2 minus 1 minus 3 ಪ್ಲಸ್ 2c ಇರೋ ಜಾಗದಲ್ಲಿ 2c ಜಾಗದಲ್ಲಿ c ಮ್ಯಾಟ್ರಿಕ್ಸ್ ನ ತಗೊಳ್ತಾ ಇದ್ದೀನಿ. 1 minus 2 4 2 1 3 ಇದು ಈಕ್ವೇಶನ್ ಏನಿತ್ತು, ಈಕ್ವೇಶನ್ ಪ್ರಕಾರ ನಾವು ಮ್ಯಾಟ್ರಿಕ್ಸ್ ಅನ್ನ ಬರ್ಕೊಂಡಿದೀವಿ. ನೆಕ್ಸ್ಟ್ ಸ್ಟೆಪ್ 3 into 1 3 3 into 3 3 3s 9 3 3 9 3 1 3 3 3 9 3 2 6 3 2 6 ಮೈನಸ್ ಇದೆ, ಮೈನಸ್ ಅನ್ನ ಹಾಕಿದ್ದೇನೆ. ಮೈನಸ್ 4 ಇದೆ, ನಾವೀಗ 4 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. 4 1s 4 4 0s 0 4 4s 16 4 2s 8 ಮೈನಸ್ ಇದೆ, ಮೈನಸ್ 4 1s 4 4 3s 12 ಮೈನಸ್ ಇದೆ, ಅದಕ್ಕೆ ಮೈನಸ್ ಹಾಕೊಂಡಿದ್ದೀನಿ. ಪ್ಲಸ್ 2 1s 2 2 2s 4 2 4s 8 2 2s 4 2 1s 2 2 3s 6. ಈಗ ಏನೊಂದು ಸೆಕೆಂಡ್ ಸ್ಟೆಪ್ ಅಲ್ಲಿ ನಾವೆಲ್ಲದನ್ನು ಕೂಡ ಇದನ್ನ 3 ಇಂದ ಮಲ್ಟಿಪ್ಲೈ ಮಾಡ್ಕೊಂಡಿದೀವಿ, 4 ಇಂದ ಮಲ್ಟಿಪ್ಲೈ ಮಾಡಿದೀವಿ, ಹಾಗೇನೆ ಇದನ್ನ 2 ಇಂದ ಮಲ್ಟಿಪ್ಲೈ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಸ್ಟೆಪ್ ಏನಿದೆ, ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡುವಾಗ ನಾವು ಸೇಮ್ ಆರ್ಡರ್ ಅಲ್ಲಿ ತಗೊಳ್ತೀವಿ. ಯಾವ್ದನ್ನು ರೋಸು ಕಾಲಮು ನಾವು ಇದನ್ನ ಮಲ್ಟಿಪ್ಲೈ ಮಾಡುವಾಗ ತಗೊಳ್ಳೋದು. ಸೊ ನಿಮ್ಗೆ ಆ ಬೇಸಿಕ್ ವಿಡಿಯೋದಲ್ಲಿ ನಿಮ್ಗೆಲ್ಲ ತಿಳಿಸಿದ್ದೀನಿ. ಈಗ ನಾವು ಅಡಿಷನ್ ಮತ್ತೆ ಸಬ್ಸ್ಟ್ರಾಕ್ಷನ್ ಇರೋದ್ರಿಂದ ಸೇಮ್ ಆರ್ಡರ್ ಏನಿದೆ ಅದೇ ಆರ್ಡರ್ ಅಲ್ಲಿ ತಗೊಳ್ತೀವಿ. ಈ 3 4 2 ಹೀಗೆ ತಗೋಬೇಕು. ಓಕೆ, 3 ಮೈನಸ್ ಮಾಡಬೇಕು ನಾವಲ್ವಾ, ಮೈನಸ್ 4 ಪ್ಲಸ್ ಮಾಡಬೇಕು, ಪ್ಲಸ್ 2 ಫಸ್ಟ್ ಡಿಜಿಟ್ ತಗೊಂಡಿದೀವಿ, ಫಸ್ಟ್ ಎಲಿಮೆಂಟ್. ನೆಕ್ಸ್ಟ್ ಮೈನಸ್ 9 ಇದೆ, ಮೈನಸ್ 9 ಮೈನಸ್ ಮಾಡಬೇಕು, ಮೈನಸ್ 0 ಪ್ಲಸ್ ಮೈನಸ್ 4 ಇದೆ. ಸೊ ಈಗ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಓಕೆ, ನೆಕ್ಸ್ಟ್ 3 ಇದೆ, 3 ಮೈನಸ್ ಇಲ್ಲಿ ಚಿಹ್ನೆ ಇರೋದು, ಈ ಚಿಹ್ನೆ ಹಾಕಿದ್ದೀನಿ, ಮೈನಸ್ 16 ಪ್ಲಸ್ 8. ನೆಕ್ಸ್ಟ್ 9 ಮೈನಸ್ ಮೈನಸ್ 8, ನೆಕ್ಸ್ಟ್ ಪ್ಲಸ್ ಪ್ಲಸ್ 4 6 ಮೈನಸ್ ಮೈನಸ್ 4 ಪ್ಲಸ್ 2 ಮೈನಸ್ 6 ಮೈನಸ್ 12, ಇಲ್ಲೂ ಕೂಡ ಮೈನಸ್ ಇದೆ. ನೆಕ್ಸ್ಟ್ ಪ್ಲಸ್ 6.
ಈ ರೀತಿ ಮೈನಸ್ ಪ್ಲಸ್ ಬಂದಾಗ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಮೈನಸ್ ಇದ್ರೆ ಅದು ಮೈನಸ್ ಆಗಿರುತ್ತೆ. ಇದೊಂದು ರೂಲ್ ನ ನೀವು ನೆನ್ಪಿಟ್ಕೋಬೇಕು. ಮೈನಸ್ ಇದ್ದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಒಂದು ಕಡೆ ಮೈನಸ್ ಇನ್ನೊಂದು ಕಡೆ ಪ್ಲಸ್ ಇದ್ದಾಗ ಅದು ಮೈನಸ್ ಆಗುತ್ತೆ. ಓಕೆ, ನೆಕ್ಸ್ಟ್ 3 -4 ಏನಾಗುತ್ತೆ, -1 ಆಗುತ್ತೆ. -1 + 2 ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಈಗ ನಾವು -1 ಪ್ಲಸ್ 2 ಕಳೆದಾಗ ಎಷ್ಟು ಬರುತ್ತೆ, 1 ಉಳಿಯುತ್ತೆ. ಇಲ್ಲಿ ದೊಡ್ಡ ಅಂಕಿ 2 ಇರೋದ್ರಿಂದ ನಾವು 1 ಅನ್ನ ತಗೊಳ್ತಾ ಇದೀವಿ, +1. ನೆಕ್ಸ್ಟ್ -9 -0 ಮೈನಸ್, ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಇಲ್ಲೂ ಕೂಡ ಮೈನಸ್ ಆಗುತ್ತೆ. ಎಲ್ಲಾ ಕಡೆನೂ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. -9 + 4 ಮಾಡಿದಾಗ ನಮ್ಗೆ -13 ಸಿಗುತ್ತೆ. ದೊಡ್ಡ ಅಂಕಿಲಿ 9 ಅಲ್ಲಿ ಯಾವ್ದಿದೆ ಚಿಹ್ನೆ, ಮೈನಸ್ ಇದೆ, ಹಾಗಾಗಿ ನಾನು ಮೈನಸ್ನೇ ಹಾಕ್ತಾ ಇದ್ದೀನಿ ಚಿಹ್ನೆನ. ನೆಕ್ಸ್ಟ್ 3 - 16 13 ಆಗುತ್ತೆ. 13 + 8 21 ಆಗುತ್ತೆ. 21 ಆದ್ರೆ -13 ಇರೋದ್ರಿಂದ ಮೈನಸ್ ಚಿಹ್ನೆ ದೊಡ್ಡ ಅಂಕಿಲಿದೆ, ಪ್ಲಸ್ 8 ಅಲ್ಲಿದೆ ಚಿಕ್ಕ ಅಂಕಿಲಿ, ನಾನು ಮೈನಸ್ ಸಿಂಬಲ್ ಅನ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ 9 ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಆಗುತ್ತೆ. 9 + 8 + 4 21 ಆಗುತ್ತೆ. ನೆಕ್ಸ್ಟ್ 6 ಮೈನಸ್ ಇಂಟು ಮೈನಸ್ ಪ್ಲಸ್, 6 + 4 10 10 + 2 12 -6 ಮೈನಸ್ ಇಂಟು ಮೈನಸ್ ಪ್ಲಸ್ -12 -6 + 12 ಮಾಡಿದಾಗ ನಮಗೆ +6 ಉಳಿಯುತ್ತೆ. 6 + 6 12. ಸೊ ಇಲ್ಲಿ ಸ್ವಲ್ಪ ನಿಮ್ಗೆ ಈ ಒಂದು ಚಿಹ್ನೆಗಳು ಏನ್ ಬರುತ್ತೆ, ಮೈನಸ್ ಪ್ಲಸ್ ಈ ರೀತಿ ಗಲಿಬಿಲಿ ಆಗುತ್ತೆ ಅಷ್ಟೇನೆ. ನೀವು ಫಸ್ಟ್ನೇ ಹಾಕೋಬೇಕಾದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಹಾಕೊಂಡ್ರೆ ಯಾವ್ದು ಕೂಡ ಸೇಮ್ ಇದಾಗೋದಿಲ್ಲ. ನಿಮ್ಗೆ ಇಲ್ಲಿ ತೋರ್ಸೋದಕ್ಕೋಸ್ಕರ ನಾನು ಪ್ರತಿ ಒಂದು ಚಿಹ್ನೆನೂ ಕೂಡ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ನಿಮ್ಗೆ ಒಂದು ಈಕ್ವೇಶನ್ ಕೊಟ್ಟಾಗ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡಿದೀವಿ. ನೆಕ್ಸ್ಟ್ ಒಂದು ಎಕ್ಸ್ ಅಥವಾ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡೋದು, ಇಲ್ಲ ವೈ ಅನ್ನ ಫೈಂಡ್ ಔಟ್ ಮಾಡೋದು ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ, ಇನ್ನೊಂದು 2 to 3 ವಿಡಿಯೋಸ್ ನಾವು ಮ್ಯಾಟ್ರಿಕ್ಸ್ ಮೇಲೆ ಮಾಡೋಣ. ಅದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ಸ್ಗೆ ಹೋಗೋಣ. ಥ್ಯಾಂಕ್ ಯು.